ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾಂಗ್ರೆಸ್ ಮುಗಿಬಿದ್ದಿದೆ. ಮುಂಚೆ ಗೊತ್ತಿದ್ರೆ ನಾವೇ ಹೊರತರ್ತಿದ್ವಿ ಅಂದ್ರು ಡಿಕೆ ಸುರೇಶ್. ಇದು ದೇಶದಲ್ಲೇ ಅತಿ ದೊಡ್ಡ ಮಾನಹಾನಿ ಪ್ರಕರಣ ಅಂತ ಕಿಡಿಕಾರಿದ. ಸುಮಾರು 500ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಮಾನಹಾನಿಯಾಗಿದೆ. ಕೃತ್ಯದ ಹಿಂದೆ ಯಾರೇ ಇದ್ರೂ ಕೂಡ ಕಠಿಣ ಶಿಕ್ಷೆಯಾಗಬೇಕು ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಬೇರೆ ಕೇಸ್ಗಳಲ್ಲಿ ಹೈಕಮಾಂಡ್ ನಾಯಕರೇ ಓಡ್ ಬರ್ತಾರೆ. ಬಿಜೆಪಿಯವರ ಡಬಲ್ ಸ್ಟ್ಯಾಂಡ್ ಇಲ್ಲಿ ಇದರಲ್ಲೇ ಗೊತ್ತಾಗುತ್ತೆ ಅಂತ ಬಿಜೆಪಿ ನಾಯಕರ ವಿರುದ್ಧವೂ ಡಿಕೆ ಸುರೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಗಮನಕ್ಕೆ ಬಂದಿದ್ದಿದ್ರೆ ಮುಂಚೆನೇ ಈಚೆ ಬರ್ಬಿಡೋದು. ಅವರು ಆರೋಪ ಮಾಡಲಿಕ್ಕೋಸ್ಕರ ನಮ್ಮನ್ನ ಮಧ್ಯ ತರ್ತಾ ಇದ್ದಾರೆ ಹೊರತು ಗುಸುಗುಸು ಸುದ್ದಿ ಹಾಸನ ಜಿಲ್ಲೆನಲ್ಲಿತ್ತು. ಆದರೆ ಗುಸುಗುಸು ಸುದ್ದಿನ ನಾವು ಮಾತನಾಡುವಂಥದ್ದು ಅಷ್ಟು ಸೂಕ್ತ ಅಲ್ಲ. ಚುನಾವಣೆ ಸಂದರ್ಭದಲ್ಲಿ ಬಿಟ್ಟಿಲ್ಲ, ಅವರಾಗಿದ್ದವರು ಬಿಟ್ಟಿರುವಂಥದ್ದು. ಅವರಾಗಿದ್ದವರು ಅವ್ರ ವಿಚಾರಗಳನ್ನು ಮಾಚಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಎಲ್ಲಿ ಬಿಟ್ಟಿದ್ದು? ಚುನಾವಣೆ ಆದಮೇಲೆ ಚುನಾವಣೆ ಆದಮೇಲೆ ಬಂದಿದೆ ಈಚೆ. ಸರ್ಕಾರ ಸೂಕ್ತ ಕ್ರಮ ತಗೊಂಡು, ನಾನು ಹೇಳ್ತಾ ಇದ್ದೀನಲ್ಲ, ಇದು ವಿಚಾರಣೆ ನಡೆಸೋದು ಒಂದು ಭಾಗ. ಆದರೆ ಆ ಹೆಣ್ಣು ಮಕ್ಕಳ ಮಹಿಳೆಯರ ಆ ತಾಯಂದಿರು ನೋಡ್ಬೇಕಲ್ರಿ. ಆ ತಾಯಂದಿರನ್ನ ಯಾವ ರೀತಿಯಾಗಿ ಇವರು 28 ವರ್ಷ 30 ವರ್ಷ 31 ವರ್ಷ ಇರಬೇಕು, ಆ ತಾಯಂದಿರನ್ನ ಯಾವ ರೀತಿಯಾಗಿ ನಡೆಸ್ಕೊಂಡಿದ್ದಾರೆ ಅನ್ನೋದನ್ನು ನೀವು ಗಮನಿಸ್ಬೇಕಲ್ಲ. ದೊಡ್ಡ ರ್ಯಾಕೆಟ್ ಏನಿದೆ, ಇದರಿಂದ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಶಿಕ್ಷೆ ಆಗಬೇಕು. ಜೊತೆಗೆ ಆ ಹೆಣ್ಣು ಮಕ್ಕಳ ನೋವನ್ನು ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದನ್ನು ಭಾಳ ವಿಶೇಷವಾದಂಥ ರೀತಿಯಲ್ಲಿ ಅವರಿಗೆ ರಕ್ಷಣೆ ಕೊಟ್ಟು ಅವರಿಗೆ ಮಾನ ಉಳಿಯೋ ರೀತಿ ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕು ಅಂತೇಳಿ ಒತ್ತಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.